ನೋಡಿ, ನಾನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮತ್ತು ನಮ್ಮ ಭಾರತ ಸರ್ಕಾರದಲ್ಲಿ ನಾನು ನಮ್ಮ ಮೋದಿಯವ್ರಿಗಾಗಲಿ ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಲ್ಲಾಗಲಿ ನಾನು ರಾಮನಗರ ಮಹೇಶ ಮನವಿ ಮಾಡ್ಕೊಳ್ಳೋದೇನೆಂದರೆ, ಇವಾಗ ನೋಡಿ, ಉನ್ನತ ಶಿಕ್ಷಣ ಅಂತ ಇಂಜಿನಿಯರಿಂಗ್ ಆಗಲಿ ಡಾಕ್ಟರ್ ಆಗಲಿ ಎಷ್ಟು ಸೀಟು ನೀವು ಅಲಾಟ್ ಮಾಡಬೇಕು ಅಂತಿರಲ್ಲ. ಸುಮಾರು ಪಾಪ ಹುಡುಗರುಗಳು ನೀವು ಅನೌನ್ಸ್ ಮಾಡಿಬಿಡ್ತೀರ ಎಲ್ಲ ಕಾಲೇಜ್ಗಳಲ್ಲೂ ಪರ್ಮಿಷನ್ ಕೊಟ್ಟು ಇಂಜಿನಿಯರಿಂಗ್ ಹೊಸ ಇಂಜಿನಿಯರಿಂಗ್ ಕಾಲೇಜ್ಗಳೆಲ್ಲ. ಏನಾಗ್ತದೆ, ಸುಮಾರು ಜನ ಸೇರ್ಕೊಳ್ತಾರೆ ಸೆಕೆಂಡ್ PUC ಆದಮೇಲೆ. ಬಟ್ ಔಟ್ಪುಟ್ ಏನಾಗುತ್ತೆ, ತುಂಬ ಜಾಸ್ತಿ ಜನ ಬರ್ತಾರೆ. ಬಟ್ ಏನಾಗ್ತಾರೆ, ಅವ್ರಿಗೆಲ್ಲ ಕೆಲಸ ಒದಗಿಸೋಕ್ಕಾಗಲ್ಲ. ಪಾಪ ಎಷ್ಟೋ ಜನ ಇಂಜಿನಿಯರ್ಗಳು ಮಾಡಿ ಇಲ್ಲ ಡಾಕ್ಟ್ರುಗಳು ಮಾಡಿ ಎಲ್ಲ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೆ ಹಂಗೆ ಹಿಂಗೆ ಅಂತೆಲ್ಲ ಹೋಗ್ತಿರ್ತಾರೆ ಇಂಜಿನಿಯರಿಂಗ್ ಎಲ್ಲ ಮಾಡಿ. ನಾನೇನು ಹೇಳ್ತೀನಿ, ಈ ಇಂಜಿನಿಯರಿಂಗ್ ಅನ್ನೋ ಕೋರ್ಸ್ ಇದೆಯಲ್ಲ, ಮೆಡಿಕಲ್ಲೇ ಆಗಲಿ, ಔಟ್ಪುಟ್ ಎಷ್ಟು ಬರ್ತದೆ, ನಾವೆಷ್ಟು ಸೀಟ್ ಅಲಾಟ್ ಮಾಡ್ಬೋದು ಅನ್ನೋದನ್ನು ಮೊದಲು ಮನವರಿಕೆ ಮಾಡ್ಕೊಂಡು ಮಾಡಿ. ಎಲ್ಲ ಸೇರ್ಕೊಂಡು ಪಾಪ ಲಕ್ಷಾಂತರ ರೂಪಾಯಿ ಖರ್ಚು. ಒಂದು ಸೀಟ್ಗೆ ಅಂದರೆ ಇವತ್ತು ಪೇಮೆಂಟ್ ಸೀಟ್ ಅಂದರೆ ಇಂಜಿನಿಯರಿಂಗಲ್ಲೇ ತೊಗೊಳ್ಳಿ ಲಕ್ಷಾಂತರ ರೂಪಾಯಿ ಕಟ್ಟಬೇಕು. ಹಂಗಾಗಿ ಪಾಪ ಹುಡುಗರುಗಳು 4 ವರ್ಷ ಓದಿ ಕೆಲಸ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತಾರೆ, ಅದಕ್ಕೆ ಔಟ್ಪುಟ್ ಎಷ್ಟು ಜನ ಬರ್ತಾರೆ ಪಾಸಾಗಿ ವರ್ಷಕ್ಕೆ, ಅವ್ರಿಗೆ ಎಷ್ಟು ಕೆಲಸ ಕೊಡ್ಬೋದು ನಾವು. ಪ್ರೈವೇಟೇ ಆಗಲಿ, ಒಂದು ಸಾಫ್ಟ್ವೇರ್ ಆಗಲಿ, ಇನ್ನೊಂದೇ ಆಗಲಿ, ಗೌರ್ಮೆಂಟ್ ಆಗಲಿ, ಎಷ್ಟು ಕೆಲಸ ಕೊಡ್ಬೋದು ಅದನ್ನು ನೋಡಿಕೊಂಡು ಇಷ್ಟು ಸೀಟ್ ಅಂತ ಅಲಾಟ್ ಮಾಡಿ ಸಿಕ್ಕಿದ್ದಂಗೆ ಎಲ್ಲ ಕಾಲೇಜ್ಗಳಿಗೂ ಪರ್ಮಿಷನ್ ಕೊಟ್ಟು ನೀವು ಇಂಜಿನಿಯರಿಂಗ್ ಕಾಲೇಜ್ ಅಂತೆಲ್ಲ ಓಪನ್ ಮಾಡಿ. ಎಷ್ಟು ಜನ ಆಚೆಗೆ ಬಂದವ್ರಿಗೆ ಎಷ್ಟು ಜನಕ್ಕೆ ಕೆಲಸ ಸಿಗ್ತದೆ. ಪಾಪ ಇಂಜಿನಿಯರ್ ಮಾಡಿದವರು ಕ್ಯಾಬ್ ಡ್ರೈವರ್ಗಳಾಗಿರ್ತಾರೆ, ಇನ್ನೊಂದಾಗಿರ್ತಾರೆ. ದಯವಿಟ್ಟು ಅವ್ರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಸುಲಭ ಅಲ್ಲ ಇಂಜಿನಿಯರ್ ಹೋಗೋದು, ಪೇಮೆಂಟ್ ಸೀಟ್ ಅಲ್ಲ, ಎಲ್ಲರೂ ಗೌರ್ಮೆಂಟ್ ಸೀಟ್ ಸಿಗಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಅಂಥ ಉನ್ನತ ಕೋರ್ಸ್ಗಳಿಗೆ ಏನು ಮಾಡ್ತೀರಾ ಅಂದರೆ ಮೊದಲು ಔಟ್ಪುಟ್ ನೋಡಿ ಎಷ್ಟು ಜನ ಬರ್ತಾರೆ ಅಂತ. ಆದ್ದರಿಂದ ನಾನು ಏನು ಹೇಳ್ತಾ ಇದ್ದೀನಿ, ಇದನ್ನು ಸರ್ಕಾರ ಪರಿಗಣಿಸಿ ಮಾಡಬೇಕು ಅಂತ ಕೇಳ್ಕೊತೀನಿ.